ಮದುವೆ ಆದೆ ಇವಾಗ ಮದುವೆ ಮಾಡಿದ್ರು ನನಗೆ ಆಯಿತಾ. ಹುಡುಗ ಬೇರೆ ನೋಡೋಕ್ಕೆ ಕರ್ರಕ್ಕಿದ್ದ, ನನಗೊಂಚೂರು ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಮನೆ ಬಿಟ್ಟು ಬಂದುಬಿಟ್ಟಿದ್ದೀನಿ. ಮೊದಲು ಎಲ್ಲಿದ್ದೀರಿ? ಮೊದಲು ನಾನು ನಮ್ಮ ಅಮ್ಮನ ಮನೇಲಿದ್ದೆ. ಇವಾಗ ಅಮ್ಮನ ಮನೆಗೆ ಹೋಗಿ. ಹಾಂ, ಅಮ್ಮ ನೋಡ್ರೆ ಬೈತಾರೆ. ಆಂಟಿ ಹತ್ರ ಕಷ್ಟ ಸುಖ ಮಾತಾಡ್ತೀನಿ. ಏನು ಕಷ್ಟ ಸುಖ ಮಾತಾಡ್ತಾ ಇದೀಯಾ? ಬನ್ನಿಲ್ಲ ಆಂಟಿ. ಏನು ಕೇಳ್ತಾ ಇದ್ದೀರಾ ಇವಳನ್ನ? ಬನ್ನಿ ಆಂಟಿ ಒಂದು ನಿಮಿಷ. ಇವಳು ಹೇಳ್ತಾಳಲ್ಲ, ಯಾರು ಹೇಳ್ಕೊಟ್ಟದ್ದು ನಿನ್ಗೆ? ಯಾವ ಮತ್ತೆ ನಮ್ಮ ಹೋಟ್ಲ ಹತ್ರ ಹೊಡಿಯಕ್ ಹೋಗ್ಬೇಡಿ. ಇನ್ನೆಲ್ಲಿ ಹೊಡಿಬೇಕು? ಇಲ್ಲಿ ಹೊಡಿಯಕ್ ಹೋಗ್ಬೇಡ ಬ್ರೋ. ನಿಮ್ಮ ಹೋಟ್ಲ ಹತ್ರ ತಾನೇ ಹೇಳ್ಕೊಟ್ಟಿರೋದು. ಬನ್ನಿಲ್ 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 ಆಯ್ತು ಬನ್ನಿಲ್. ಏನಂದ್ರು? ಇಲ್ಲೇ ಎಲ್ಲ ಕೇಳ್ತಿದ್ರಲ್ಲ ಆಂಟಿ, ಇದು ಯಾವ ಏರಿಯಾ ಕೇಳ್ರು? ಅಲ್ಲ ತಡಿ ಮಾವಿನ ತೋಪಂದೆ. ನಂಗೆ ಮದುವೆ ಆಗಿದೆ ಆಂಟಿ ಅಂದ್ರು. ಏನೈತಿ ಇವಾಗ ಕೇಳ್ದೆ ನಾನು. ನಂಗೆ ಹುಡುಗ ಕಪ್ಪ ಬಿಟ್ಟು ಬಂದೆ ಅಂದ್ರು. ತಾಯಿ ಮನೆಗೂ ಹೋಗು ಬಿಡಲ್ಲ ಅಂದ್ರು. ನಾವೇನ್ ಮಾಡ್ಲಿ ಕೇಳ್ದೆ. ಅಷ್ಟೇ ಮಾತಾಡೋದ ಅಣ್ಣ ನಾನು. ಮತ್ತೇನ್ ಮಾತಾಡ್ಕೊಂಡು ಅಲ್ಲ ಮಾತಾಡ್ಲಿ, ಓಲಿ ಬೇಕಾದ್ರೆ ಮನೆ ಹೊಂಟೋಗ್ಬಿಡ್ಲಿ ಅಂತ ಹೇಳಿದ್ನಲ್ಲ ಅವತ್ತು ಫೋಟೋ ತೋರಿಸಿದ್ಗ ಆಂಟಿ ಹುಡುಗ ಕಪ್ಪಿದನ್ ಬಿಟ್ಬಿಡು ಅಂದ್ರು. ಯಾವ ಆಂಟಿ? ನೀವೇ. ಶಾಬಾಷ್, ನೀವ್ ಹೇಳ್ಕೊಡ್ತಾ ಇದೀರ ಆಂಟಿ. ಅಯ್ಯೋ ರಾಮ, ಮತ್ತೆ ಅದ್ ಹೆಂಗ್ ಹೇಳ್ತಾಳೆ ಇವಳು? 1000 ಹೇಳ್ಬಿಟ್ರೆ ಕೇಳ್ಬಿಡ್ತೀರಾ? ನೀವ್ ಹೆಂಗ್ ಹೇಳ್ಕೊಟ್ರಿ ನೀವು? ಏನಮ್ಮ ಪ್ರಾಬ್ಲಮ್? ಏನಮ್ಮ ನಿಮ್ದು? ಹುಡುಗ ನನ್ ಗಂಡ ಕಪ್ಪಿದಾನೆ. ನೋಡಿ, ನಾನು ಕಪ್ಪಿದೀನಿ ಬಿಟ್ಬಿಡು ಅಂತ ಇವ್ರು ಹೇಳ್ಕೊಟ್ರಂತೆ ಇವಳಿಗೆ. ಅಯ್ಯೋ ರಾಮ, ತಪ್ಪಿದೆ. ಹೌದು, ನೀವ್ ಹೇಳ್ಕೊಟ್ರ. ಅವತ್ತು ಒಂದ್ ನಿಮಿಷ ಆಂಟಿದು ಹಿಂಗ್ ಫೋಟೋ ತೋರಿಸ್ತಾ ಇದೆ ನನ್ ಗಂಡ ಹೆಂಡತಿ ಅಂತ. ನಿಮ್ ಗಂಡ ಆಂಟಿ, ಈ ಆಂಟಿ ಹತ್ರ. ನೋಡಿ 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 ನೋಡಿ, ಇವಾಗ ಗೊತ್ತಾಯ್ತು. ಶಾಬಾಷ್. ಪಾಪ ಅವರೇ ಬೇರೆ ಊರಿಂದ ಬಂದಿರ್ತಾರೆ. ನಿನ್ ಗಂಡ ಸಂಸಾರ ಮಾಡಕ್ ಬಿಡಲ್ಲ. ಅಲ್ಲ, ಗಂಡ ಯಾಕೆ ಇಷ್ಟು ಕಪ್ಪಿದಾನೆ ಬಿಟ್ಬಿಡು ಅಂದ್ರು. ನಾನ್ ಹೇಳದ ನೀನ್ ನೋಡತ್ತೆ ಇವತ್ ಫಸ್ಟ್ ನಾನಮ್ಮ. ಏನ್ ತಲೆ ಸಮಯ ಇಲ್ವ ನಿನಗೆ? ನನ್ ಗಂಡ ಬರ್ತಿದಂಗೆ ಉಲ್ಟಾ ಮಾಡ್ತಾ ಇದೀರಾ? ಮಾತಾಡ್ಬೇಡೇನ, ತಲೆ ಸರಿ ಇತ್ತ ಇಲ್ಲ ನಿಂದ. ಈಗ ನಿನ್ ಫಸ್ಟ್ ಟೈಮ್ ನಾನ್ ನೋಡದ್ದು ಆಂಟಿ, ನಿನ್ನ ನೋಡದ್ ನಾನ. ನನ್ ಮೇನ್ ಹಾಕ್ತಿಲ್ಲ ಯಾಕೆ? ಅಲ್ಲ, ನನ್ ಮೇನ್ ಹಾಕ್ತಿಲ್ಲ ಯಾಕೆ? ನಿನ್ನ ನೋಡದ್ದು ನೀವೇ ಇವತ್ತು ನಾನು ಇಲ್ಲಿ ತಿನ್ನಕ್ ಬಂದಾಗ ಹೆಣ್ಣೆ ಗೊತ್ತಾಯ್ತಾ? ಇದೇನೋಬ ಹಿಂಗ್ ಕರ್ಗವ್ನೆ ನಿನ್ ಗಂಡ ಅಂತ ಹೇಳಿದ್ರೆ ಮಾತಾಡಲ್ಲ. ನಾನು ಒಂದ್ ಹೆಣ್ಣೆ ಗೊತ್ತಾಯ್ತಾ? ಅವರು ಒಂದ್ ಹೆಣ್ಣು. ಆಸ್ತಿ ನೋಡತ್ತೆ ಫಸ್ಟ್ ಟೈಮ್ ನಾನು ಇಲ್ಲ. ಆಸ್ತಿಗೋಸ್ಕರ ಮದ್ವೆ ಆಗ್ಬಿಟ್ಟೆ. ಆಸ್ತಿ ಆಗಿದೆ. ನೀನ್ ನೋಡದೆ ಫಸ್ಟ್ ಟೈಮ್ ನಾನು ಇಲ್ಲಿ ಗೊತ್ತಾಯ್ತಾ? ಆಂಟಿ, ನನ್ನಂತವ್ರು ತುಂಬಾ ಜನ ಕಸ್ಟಮರ್ಸ್ ಬರ್ತಾರೆ ನಿಮ್ಗೆ, ಅದಕ್ಕೆ ನಿಮಗೆ ಗೊತ್ತಿಲ್ಲ. ಅವ್ನ್ ಕರಿಯ ಆಂಟಿ, ಅವ್ನ್ ಬೇಡ ನೋಡಿ. ಆಂಟಿ ಈಗ ಆಂಟಿ ಇದು ನಿಮ್ ಜಾಗ ಅಲ್ಲ, ಹೋಗ. ಬನ್ನಿ ಆಚೆ. ನಾನ್ ಯಾಕೆ ಬರ್ಲಿ? ನಾವು ಮಂಗಳೂರು ಕಡೆ ಅವರೇನೆ, ಬನ್ನಿ ಆಚೆ. ನಾವು ಹೋಗೋದಿಲ್ಲ ಆಂಟಿ. ನೀ ಯಾರಂತಾನೆ ನಮಗೆ ಗೊತ್ತಿಲ್ಲ. ಹೌದಾ? ಇದೇ ಫಸ್ಟ್ ಟೈಮ್ ನಾನು ನೋಡದೆ ಫಸ್ಟ್ ಟೈಮ್ ನನ್ ಮೇಲೆ ಹಾಕ್ತಾಳೆ. ಮತ್ತೆ ಇನ್ಯಾರು ಹೇಳ್ಕೊಟ್ರು? ಇವ್ರು ಹೇಳ್ಕೊಟ್ಟಿಲ್ಲ ಅಂತಾರೆ. ಆಂಟಿಗೆ ಎಷ್ಟು ಅಂಗಡಿಗೆ ಹೋಗಿ ಹಿಂಗೆ ಹೇಳಿದೋಳ ಸಾವಿರ ಅಂಗಡಿಗೆ ಹೋಗಿ ಇದೇ ತರ ಕಂಪ್ಲೇಂಟ್ ಮಾಡಿ ಬಿಡೋಣ. ಎಲ್ಲೂ ಬಿಟ್ಟು ಇವಳು ಮದ್ವೆ ನೀವು ಇದ್ ಮಾಡ್ತಾರಲ್ಲ ನೀವು. ಅಲ್ಲ, ಇವಳು ಮದ್ವೆ ಇದೆ. ನಾನು ಕಷ್ಟ ಯಾರು ಹೇಳ್ಕೊಡುವ ನಾವು? ಮತ್ತೆ ಈಗ ಹೇಳ್ಕೊಟ್ಟವ್ರೆ ಅಂತ ಹೇಳ್ತಾವ್ರಲ್ಲ, ಕಪ್ಪಿದ್ರಿಂದ. ನೀವು ಇವಳು ಮಾತು ನಂಬ್ತೀರಾ? ಅಲ್ಲ, ನಂಬ್ತಲ್ಲ ಅದ್ಕಲ್ಲ. ನಂಬಲ್ಲ ಅಂತೀಯ ನೀನು? ನೀವು ಈ ತರ ವಿಷಯ ನಮಗೆ ಬೇಕಾಗಿಲ್ಲ. ನಾವು ಹೋಗಿ ಯಾಕೆ ನಿಮ್ಮ ಹತ್ರ ಹೇಳ್ಕೊಟ್ಟಿದಾರಂತಲ್ಲ ಅವರು? ಅಯ್ಯೋ ಅಣ್ಣನ ಅವ್ರು ತಲೆ ಸರಿ ಇತ್ತು ಈಗ ಅಂತ. ಅಲ್ಲ, ಒಂದ್ ನಿಮಿಷ ನೀವು ಆ ತರ ಅಲ್ಲ. ಆಂಟಿ, ನಿಮ್ಗೆ ನೆನಪಿನ ಶಕ್ತಿ ಇಲ್ಲ ಅನ್ಸುತ್ತೆ. ಫಸ್ಟ್ ಬೇಗ ಹೊಡ್ಬಿಡಿನ. ಇದೇ ತರ ಮಾತಾಡಿದ್ರೆ ನನ್ ಗಂಡ ಕಪ್ಪು ಅಂದಡಿ ಹೇಳಿ. ಆಯ್ತು, ನೀವು ಆ ತರ ಮಾಡುದಿಲ್ಲ, ನನ್ಗೆ ಗೊತ್ತು. ಅದಕ್ಕೆ ನಂಗೆ ನಂಬಿಕೆ ಇದೆ, ಅದಕ್ಕೆ ಬಂದು ಕೇಳಿದ್ದು ಡೈರೆಕ್ಟ್ ಆಗಿ. ಹೌದು, ತಪ್ಪಿದೆ, ಇನ್ನೊಂದ್ಸಲ ಮಾಡ್ಬಾರ್ದು ನಿಮಗೆ. ಸಿಟ್ಟು ಬರುತ್ತೆ ಕತ್ತೆ ನಾಯಿ ನಾಯಿ. 1, 2, 3, 4 Bagara feel the rhythm, screw your mind, take the baby, come on Bagara. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರೋ ರೂಬಿ ಸಿನಿಮಾ ಚಿತ್ರತಂಡದಿಂದ ಈ ಕಾಣಿಕೆ. ಮಣಿತ್ ಎಂಟರ್ಪ್ರೈಸಸ್ ಶ್ರೀನಗರ ಅವರಿಂದ ಈ ಪ್ರೀತಿಯ ಕಾಣಿಕೆ. ಪ್ರಪಂಚದಲ್ಲಿ ಪ್ರಥಮ ಬಾರಿಗೆ ಮಾತನಾಡುವ ಭಗವದ್ಗೀತೆ ನಿಮಗೆ.